ಆರ್ಯ32 ಟಿವಿ ಚಾನೆಲ್ಗೆ ಸ್ವಾಗತ. ನಾನು ಗೋವಿಂದ ರಾಠೋಡ್. ವೈದ್ಯಕೀಯ ಮತ್ತು ತಾಂತ್ರಿಕ ಶಿಕ್ಷಣ ಪಡೆದ ವಧುವರರ ಪರಸ್ಪರ ಪರಿಚಯದ ದೃಷ್ಟಿಯಿಂದ ಜನವರಿ 11ರಂದು ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಛಲವಾದಿ ಬುದ್ಧಿಸ್ಟ್ ವಧುವರರ ಮಾಹಿತಿ ಸೇವಾ ಸಂಘದ ಉಪಾಧ್ಯಕ್ಷರಾದ ಶಿವಲಿಂಗಪ್ಪ ಕೆರಿಕೆರೆಯವರು ಸುದ್ದಿಗೋಷ್ಠಿ ಮೂಲಕ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುವ ಅವರು, ಛಲವಾದಿ ಬುದ್ಧಿಸ್ಟ್ ವಧುವರರ ಮಾಹಿತಿ ಸೇವಾ ಸಂಘದಿಂದ ಇದೇ ತಿಂಗಳು 11ರಂದು ಕಲಬುರಗಿ ನಗರದ ಪ್ರತಿಷ್ಠಿತ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಮುಂಜಾನೆ 11:30 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೆ ನಡೆಯಲಿದೆ ಎಂದು ತಿಳಿಸಿದರು. ಈ ಸಂಘದ ಉಪಾಧ್ಯಕ್ಷ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಬಂಧುಗಳೇ, ತಮಗೆ ಪ್ರಪ್ರಥಮವಾಗಿ ನಾನು ಸಂಘದ ಪರವಾಗಿ ತುಂಬ ಹೃದಯದಿಂದ ಸ್ವಾಗತ ಬಯಸ್ತಾ ಇದ್ದೀನಿ. ಕಾರಣ, ಈ ಹಿಂದೆ ಹಲವಾರು ಪತ್ರಿಕಾ ಪ್ರಕಟಣೆ ಮಾಡಿದಾಗ ಸಹಿತ ತಾವು ವಿಶೇಷವಾಗಿ ಸುದ್ದಿಯನ್ನು ತಮ್ಮ ಪತ್ರಿಕೆಯಲ್ಲಿ ಪ್ರಕಟ ಮಾಡಿದ ಕಾರಣ ದಿನಾಂಕ 11/4/2025ರಂದು ನಾವೇನು ಉಚಿತ ಸಾಮೂಹಿಕ ವಿವಾಹ ಜರುಗಿಸಿದ್ವಿ. ತಾವು ಹೆಚ್ಚಿನ ಪ್ರಮಾಣದಲ್ಲಿ ಪತ್ರಿಕೆ ಪ್ರಕಟ ಮಾಡಿದ ಕಾರಣ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದು ಸುಮಾರು 10 ವಧುವರರನ್ನು ಉಚಿತವಾಗಿ ನಾವು ಸಾಮೂಹಿಕವಾಗಿ ನೆರವೇರಿಸಿಕೊಂಡಿದ್ವಿ. ಕಾರಣ 11/4/2025 11 ಅದಕ್ಕೆ ನಾನು ತಮ್ಮೆಲ್ಲರಿಗೂ ನಮ್ಮ ಸಂಘದ ಪರವಾಗಿ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ ಬಯಸ್ತಾ ಇದ್ದೀನಿ. ಬಂಧುಗಳೇ, ಈ ಒಂದು ಸ್ವಾತಂತ್ರ್ಯ ಪೂರ್ವದ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಸಾಮಾಜಿಕ ಆರ್ಥಿಕ ಅಸಮಾನತೆ, ಸಾಮಾಜಿಕ ನ್ಯಾಯ ಹಾಗೂ ಮಾನವೀಯ ಮೌಲ್ಯಗಳನ್ನು ತಿಳಿದು ನಮ್ಮ ಸಂವಿಧಾನ ನಿರ್ಮಾಪಕರು ಶೈಕ್ಷಣಿಕ ಮತ್ತು ವಿದ್ಯೆ ಮತ್ತು ಶೈಕ್ಷಣಿಕವಾಗಿ ಒಂದು ಮೀಸಲಾತಿ ಕೋರಿರುವ ಪ್ರಯುಕ್ತ ಸಮಾಜದ ಶೋಷಣೆಗೊಳಗಾದ ಸಾವಿರಾರು ವಿದ್ಯಾರ್ಥಿಗಳು ಇಂದು MBBS, MD ಹಾಗೂ ತಾಂತ್ರಿಕ ಇಂಜಿನಿಯರಿಂಗ್ ಪಡೆದು ಅವರು ದೊಡ್ಡ ದೊಡ್ಡ ಕಂಪನಿಯಲ್ಲಿ ಕೆಲಸ ನಿರ್ವಹಿಸಿದ್ದರೂ ಸಹ ಅವರಿಗೆ ಯೋಗ್ಯತೆ ತಕ್ಕಂತೆ ವಿದ್ಯಾರ್ಹತೆ ಮತ್ತು ವಯಸ್ಸಿಗೆ ತಕ್ಕಂತೆ ವಧುಗಳಿಗೆ ಸಿಗ್ತಾ ಇಲ್ಲ. ಕಾರಣ, ಸಮಾಜದ ಪಾಲಕರು ಇದನ್ನು ಪರಿಗಣಿಸಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ಮಟ್ಟದ ಉದ್ಯೋಗ ಮಾಡಬಾರದು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬರುತ್ತಿರುವುದರಿಂದ ಅವರು ವಧುಗಳಿಗೆ ಅನ್ವೇಷಣೆ ಮಾಡಲು ಅನಾನುಕೂಲತೆ ಆಗುತ್ತಿರುವುದನ್ನು ಪರಿಗಣಿಸಿ ಈ ಒಂದು ಛಲವಾದಿ ಬುದ್ಧಿಸ್ಟ್ ವಧುವರರ ಮಾಹಿತಿ ಸೇವಾ ಸಂಘ ನಾವು ಈ ಕರ್ನಾಟಕ ಸಂಘಗಳ ಕಾಯ್ದೆ 1960 ಅಡಿಯಲ್ಲಿ ನಾವು ಇದನ್ನು ನೋಂದಣಿ ಮಾಡಿಕೊಂಡಿವಿ. ಇದಕ್ಕೆ ನಮ್ಮ ಪ್ರಪ್ರಥಮ ಅಧ್ಯಕ್ಷರಾದ ಸ್ವರ್ಗವಾಸಿ BL ಬಿಜಸ್ಪುರ್ ಅವರ ಒಂದು ಪ್ರೇರಣೆಯಿಂದ ನಾವು ಈ ಸಂಘ ಕಟ್ಕೊಂಡು ಇಲ್ಲಿವರೆಗೂ ಸುಮಾರು 649 ಜನ ನಮ್ಮಲ್ಲಿ ನೋಂದಣಿ ಮಾಡಿಕೊಂಡಾರೆ. ನಾವು ಎಲ್ಲರೂ ಏನಪ್ಪ ಅಂದರೆ ನಿವೃತ್ತ ನೌಕರಾಗಿದ್ದು ನಮ್ಮ ಒಂದು ಅಳಿಲ ಸೇವೆ ಸಮಾಜಕ್ಕೆ ಸಲ್ಲಿಸೋಣ ಅನ್ನೋ ಉದ್ದೇಶದಿಂದ ನಾವು ಸ್ವಂತ ಕಾಂಟ್ರಿಬ್ಯೂಟ್ ಮಾಡಿಕೊಂಡು ಒಂದು ಕಚೇರಿ ಏನಪ್ಪ ಅಂದರೆ ಮಾಡಿವಿ. ಈಗ ನ್ಯೂ ಜವರಿಗೆ ಕ್ಲಾಸಲ್ಲಿ ಅಲ್ಲೇನಪ್ಪ ಅಂದರೆ ಮಾರ್ವೆಲ್ ಲಾಜ್ ಇದೆ, ಅಲ್ಲೊಂದು ಏನಪ್ಪ ಅಂದರೆ ಬಾಡಿಗೆ ಪಡೆದು ಮತ್ತು ಪ್ರತಿ ದಿವಸ ನುರಿತ ಏನಪ್ಪ ಅಂದ್ರೆ ಒಬ್ಬರು ಕಾರ್ಯನಿರ್ವಾಹಕರಾಗಿ ಕೆಲಸ ಮಾಡ್ತಾರೆ. ಯಾರಾದರೂ ಹುಡುಗಿಯರು ಬೇಕು ಅಂತಂದಾಗ ಅವ್ರ ಹೆಸರು ನೋಂದಣಿ ಮಾಡ್ಕೊತಾರೆ ಮತ್ತು ಅವ್ರಿಗೆ ಏನಪ್ಪ ಅಂದ್ರೆ ಬಯೋಡಾಟಾ ತೋರಿಸ್ತಾರೆ. ಈ ರೀತಿಯಾಗಿ ಸುಮಾರು ಇಲ್ಲಿವರೆಗೆ ನಾವು 649 ನಮ್ಮಲ್ಲಿ ಏನಪ್ಪ ಅಂತಂದರೆ ವಧುವರರು ನೋಂದಣಿ ಮಾಡಿಕೊಂಡು ಅವರಲ್ಲಿ ಏನಪ್ಪ ವಿಶೇಷವಾಗಿ ನಾವು MBBS 9 ವರಗಳು MBBS ಮತ್ತು 12 ವಧುಗಳು MBBS ಮಾಡಿದವರಿದ್ದಾರೆ. ಅದೇ ರೀತಿ 65 ವರಗಳು ಮತ್ತು 45 ವಧುಗಳು ತಾಂತ್ರಿಕ ಶಿಕ್ಷಣ ಪಡೆದವರಿದ್ದಾರೆ. ತಾಂತ್ರಿಕ ಅಂದರೆ BE, BTech ಪಡೆದವರಿದ್ದಾರೆ. ಇಷ್ಟಿದ್ದರೂ ಸಹಿತ ಅವರು ಒಳ್ಳೆಯ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ರು ಅವರ ಯೋಗ್ಯತೆ ತಕ್ಕಂತೆ ಅವರಿಗೆ ಏನಪ್ಪ ವಧುಗಳಿಗೆ ಹೊರ ಸಿಗ್ತಾ ಇಲ್ಲ, ವರಗಳಿಗೆ ವಧು ಸಿಗ್ತಾ ಇಲ್ಲ. ಈ ದೃಷ್ಟಿಕೋನದಿಂದ ನಾವು ಸಮಾಜ ಅನುಕೂಲ ಆಗಲಿ ಅವರಿಗೆ ಅನ್ಕೋ ದೃಷ್ಟಿಯಿಂದ ನಾವು 11/1/2026ರಂದು ಮುಂಜಾನೆ 11 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ನಗರದ ಪ್ರತಿಷ್ಠಿತ ಗ್ರ್ಯಾಂಡ್ ಹೋಟೆಲ್ ಕಲಬುರಗಿ ಸಭಾಂಗಣದಲ್ಲಿ ವೈದ್ಯಕೀಯ ಮತ್ತು ತಾಂತ್ರಿಕ ಶಿಕ್ಷಣ ಪಡೆದ ವಧುವರರ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಆದ ಕಾರಣ ತಾವು ದಯವಿಟ್ಟು
ಸಾರ್ವಜನಿಕ ಅನುಕೂಲ ಹಿತದೃಷ್ಟಿಯಿಂದ ತಮ್ಮ ಪತ್ರಿಕೆಯಲ್ಲಿ ಮುಖಪುಟದಲ್ಲಿ